ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಹಳೆ ವಾಟರ್ ಬಾಟಲ್ನ ಬಿಸಾಕ್ದೇನೆ ಅದನ್ನು ಹೇಗೆ ಮರುಬಳಕೆ ಮಾಡಬಹುದು ಅಂತ ಹೇಳಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸಖತ್ತಾಗಿರುವಂತಹ ಐಡಿಯಾ ತೊಗೊಬಂದಿದ್ದೀನಿ. ನಿಮ್ಮೆಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ಹೆಣ್ಮಕ್ಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ನೋಡಿ, ಈ ರೀತಿ ನೀವು ವಾಟರ್ ಬಾಟಲ್ ಇದ್ದರೆ ಅದನ್ನು ಬಿಸಾಕಲಿಕ್ಕೆ ಹೋಗಲೇಬೇಡಿ. ಅದರಿಂದ ತುಂಬಾ ಉಪಯೋಗ ಇದೆ. ಮೊದಲನೇದಾಗಿ ನಾನು ಅದರ ಮೇಲಿರುವಂತಹ ರ್ಯಾಪರ್ನ ತೆಗೆದಿದ್ದೀನಿ. ನಂತರ ನೀವು ಅದನ್ನು ಡ್ರೈ ಆಗೇ ಇರಬೇಕು, ಒಳಗಡೆ ನೀರಿನ ಅಂಶ ಇರಬಾರ್ದು. ನಂತರ ಈ ಮೇಲ್ಗಡೆ ಭಾಗವನ್ನು ಹೀಗೆ ಚಾಕುನ ಸ್ವಲ್ಪ ಬಿಸಿ ಮಾಡಿಕೊಂಡು ನಾನು ಇದನ್ನು ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡ್ಬೋದು, ನೀವು ಕತ್ತರಿಯಿಂದ ಕೂಡ ಕಟ್ ಮಾಡ್ಬೋದು, ಅಥವಾ ನೀವು ಚಾಕುನ ಹೀಗೆ ಬಿಸಿ ಮಾಡಿಬಿಟ್ಟು ಅದನ್ನು ನೀವು ಮೇಲ್ಗಡೆ ಭಾಗವನ್ನು ಹೀಗೆ ಕಟ್ ಮಾಡ್ಬೋದು. ನೋಡಿ, ನಾನಿಲ್ಲಿ ಕಟ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ, ಚಾಕುದಿಂದ ಹಾಗೆಯೇ ಕತ್ತರಿಯಿಂದ ಕೂಡ ನಾನು ತೋರಿಸ್ತೀನಿ. ಸ್ವಲ್ಪವೇ ಸ್ವಲ್ಪ ಚಾಕುನ ಹೀಗೆ ಬಿಸಿ ಮಾಡಿಕೊಂಡು ನೋಡಿ ಈ ಥರ ಇಟ್ಬಿಟ್ರೆ ನೀಟಾಗಿ ಹೀಗೆ ನೋಡಿ ಕಟ್ಟಾಗಿ ಬಿಡುತ್ತೆ. ಮೇಲ್ಗಡೆ ಭಾಗವನ್ನು ನಮಗೇನು ಬೇಕಲ್ಲ ಅಷ್ಟು ಭಾಗವನ್ನು ಈಗ ನೀವು ಈ ರೀತಿ ಹೀಗೆ ಕಟ್ ಮಾಡಬೇಕು. ನಾನು ಇದನ್ನು ಕಟ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ. ನೋಡಿ, ಇವಾಗ ಈ ಬಾಟಲ್ನ ನಾವು ಕಟ್ ಮಾಡಿದ್ದಾಗಿದೆ. ಈಗ ಮೇಲ್ಗಡೆ ಸಣ್ಣ ಭಾಗ ಇದೆ, ಹಾಗೆಯೇ ನೋಡಿ ಕೆಳಗಡೆ ಇಷ್ಟು ಉದ್ದ ಭಾಗವನ್ನು ನಾನು ತೊಗೊಂಡಿದ್ದೀನಿ. ಈಗ ನಾನೇನು ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ನೀವು ಹೀಗೆ ಸ್ಟ್ರೈಟಾಗಿ ಹೀಗೆ ಕಟ್ ಮಾಡಬೇಕು. ನೋಡಿ ಈ ರೀತಿ. ಮತ್ತೆ ಅದೇನೇ ಚಾಕುದಿಂದ ಕಟ್ ಮಾಡ್ಬೋದು, ಅಥವಾ ನೀವು ಕತ್ತರಿಯಿಂದ ಕೂಡ ನೀವು ಹೀಗೆ ನೀವು ಕಟ್ ಮಾಡ್ಕೋಬಹುದು. ನೋಡಿ, ಕತ್ತರಿಯಿಂದ ಕೂಡ ಈಸಿಯಾಗಿ ಕಟ್ ಆಗುತ್ತೆ. ಬಟ್ ಕೇರ್ಫುಲ್ಲಾಗಿ ಮಾಡಿ, ಏಕೆಂದರೆ ಒಂದೊಂದು ಸರಿ ಈ ಪ್ಲಾಸ್ಟಿಕ್ಕಿಂದ ಈ ಕಟ್ ಮಾಡುವಾಗ ನಮ್ಮ ಕೈಗೆ ಕೂಡ ಸ್ಕ್ರ್ಯಾಚ್ ಆಗೋ ಥರ ಆಗೇ ಆಗುತ್ತೆ. ಸೊ ಹುಷಾರಾಗಿ ಮಾಡಿ. ನೋಡಿ ಈ ರೀತಿ ಹೀಗೆ ಸ್ವಲ್ಪವೇ ಸ್ವಲ್ಪ ಆ ಬಾಟಲ್ನ ಸ್ವಲ್ಪವೇ ಸ್ವಲ್ಪ ಅರ್ಧ ಇಂಚಿನಷ್ಟು ನಾನಿಲ್ಲಿ ಕಟ್ ಮಾಡಿ ತೆಗಿತಾ ಇದ್ದೀನಿ, ಅದನ್ನು ಬಿಸಾಕ್ತಾ ಇದ್ದೀನಿ. ನೋಡಿ, ಇದಿಷ್ಟೇ ನೀವು ಬಿಸಾಕಬೇಕಾಗಿರೋದು, ಫುಲ್ ಬಾಟಲ್ ಅಲ್ಲ. ನೋಡಿ ಈ ರೀತಿ ಈಗ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ. ನಂತರ ನೀವೇನು ಮಾಡಬೇಕು ಅಂದರೆ ಪ್ಲಾಸ್ಟರ್ ಇರುತ್ತಲ್ವ, ಆ ರೀತಿ ಪ್ಲಾಸ್ಟರ್ನ ತೊಗೊಂಡ್ಬಿಟ್ಟು ನಾವೇನು ಕಟ್ ಮಾಡಿದ್ವಲ್ಲ ಆ ಭಾಗದಲ್ಲಿ ಹೀಗೆ ಮುಚ್ಚಬೇಕು. ಯಾಕೆ ಅಂದರೆ ನೋಡಿ ಸ್ವಲ್ಪ ಇಲ್ಲಿ ಸ್ಕ್ರ್ಯಾಚ್ ಆಗೋ ರೀತಿ ಆಗುತ್ತೆ. ಈ ಪ್ಲಾಸ್ಟಿಕ್ ಬಾಟಲ್ ಆಗಿರೋದ್ರಿಂದ ಸ್ವಲ್ಪ ಸ್ಕ್ರ್ಯಾಚ್ ಆಗುತ್ತೆ ನಾವು ಮುಟ್ಟುವಾಗ, ತೆಗೆಯುವಾಗ, ಹೀಗೆ ಇಡುವಾಗ ಎಲ್ಲ. ಸೊ ಹಾಗಾಗಿ ನೀವೇನು ಮಾಡಬೇಕು, ಮೇಲ್ಗಡೆ ಭಾಗವನ್ನು ನಾವು ಎಲ್ಲೆಲ್ಲಿ ಕಟ್ ಮಾಡ್ಕೊಂಡಿದ್ವಲ್ಲ ಆ ಭಾಗವನ್ನು ನಾನು ಈ ರೀತಿ ಪ್ಲಾಸ್ಟರ್ನ ತೊಗೊಂಡ್ಬಿಟ್ಟು ಫುಲ್ ನೀಟಾಗಿ ಹೀಗೆ ನೋಡಿ ಕವರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿದ್ರೆ ಈಗ ಗೊತ್ತಾಗ್ತಿರ್ಬೋದು ನಾನು ಪ್ಲಾಸ್ಟರಿಂದ ಯಾವ ರೀತಿ ಈ ಬಾಟಲ್ನ ಕವರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ. ನೋಡಿ, ಮೇಲ್ಗಡೆ ಭಾಗ ಆಯಿತು. ಅದೇ ರೀತಿಯೇ ಕೆಳಗಡೆ ನಾವೇನು ಕಟ್ ಮಾಡ್ಕೊಂಡಿದ್ವಲ್ಲ ಉದ್ದಕ್ಕೆ, ಅದನ್ನು ಕೂಡ ನೀವು ಹೀಗೇ ಪೂರ್ತಿಯಾಗಿ ಅದು ಕಟ್ ಮಾಡ್ಕೊಂಡಿರೋ ಭಾಗ ಪೂರ್ತಿಯಾಗಿ ಹೀಗೆ ಮುಚ್ಚಿಬಿಡಬೇಕು. ಆ ರೀತಿ ನೀವು ಪ್ಲಾಸ್ಟರ್ನ ಸಹಾಯದಿಂದ ಫುಲ್ ನೀಟಾಗಿ ಬಾಟಲ್ನ ಹೀಗೆ ನೋಡಿ ಈ ರೀತಿ ಕವರ್ ಮಾಡಿ. ಕಲರ್ದೇ ಆಗಬೇಕು ಅಂತ ಏನಿಲ್ಲ, ಟ್ರಾನ್ಸ್ಪರೆಂಟ್ ಇರುವಂತಹ ಪ್ಲಾಸ್ಟರ್ನ ತೊಗೊಂಡ್ಬಿಟ್ಟು ನೀವು ಈ ರೀತಿ ನೀವು ಕವರ್ ಮಾಡಬಹುದು. ಜಸ್ಟ್ ನಮಗೆ ಅದು ಸ್ಕ್ರ್ಯಾಚ್ ಆಗದೇ ಇರೋ ರೀತಿ ನಾವು ಮಾಡಬೇಕು ಇಲ್ಲಿ ಅಷ್ಟೇ. ಅಥವಾ ನೀವು ಚೆಂದ ಕಾಣಲಿ ಅಂತ ಹೇಳಿ ನಿಮಗೆ ಬೇಕಾದ ಕಲರಲ್ಲಿ ನೀವು ಈ ರೀತಿ ಡೆಕೋರೇಟ್ ಕೂಡ ಮಾಡಬಹುದು. ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ನೀವು ನೋಡ್ತಿರ್ಬೋದು ಈಗ ಮೇಲ್ಗಡೆ ಭಾಗ ಹಾಗೆಯೇ ಫುಲ್ ಸೈಡಿನ ಭಾಗ ನಾವು ಈ ರೀತಿ ಕಟ್ ಮಾಡಿಬಿಟ್ಟು ಆ ಪ್ಲಾಸ್ಟರ್ನ ಅಂಟಿಸ್ಕೊಂಡಿದ್ದೀವಿ. ಏನಪ್ಪ ಇದೇನು ಮಾಡ್ತಿದ್ದಾರೆ ಅಂತ ಹೇಳಿ ಯೋಚನೆ ಮಾಡ್ತಿದ್ದೀರಾ? ನೋಡಿ, ಇವಾಗ ನಿಮಗೆ ಗೊತ್ತಾಗುತ್ತೆ, ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ. ಬರೀ ಇಷ್ಟ ಅಲ್ಲ, ಹಾಗೆಯೇ ಯೂಸ್ ಆಗುವಂತಹ ಟಿಪ್ಸ್ ಅಂತಲೇ ಹೇಳಬಹುದು. ನೋಡಿ, ಈ ರೀತಿ ನಾವೀಗ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವಾ, ಇದನ್ನು ಪಕ್ಕಕ್ಕಿಡಿ. ನಂತರ ನೋಡಿ, ಬಳೆಗಳನ್ನು ನಾವು ಈ ರೀತಿ ಡಬ್ಬಗಳಲ್ಲಿ ಹೀಗೆ ಇಟ್ಬಿಟ್ಟಿರ್ತೀವಿ. ಯಾವುದಂದರೆ ಅದು ಸಿಗೋದೇ ಇಲ್ಲ ನಮಗೆ ನೀಟಾಗಿ. ಯಾವುದು ಒಂದು ಸಿಕ್ಕರೆ ಒಂದು ಸಿಗಲ್ಲ, ಹಾಗೆ ಇನ್ನೊಂದು ಸಿಕ್ಕರೆ ಮತ್ತೊಂದು ಸಿಗೋದಿಲ್ಲ. ಸೊ ಈ ರೀತಿ ಇಟ್ಟವಾಗ ಅದರ ಸ್ಟೋನ್ ಆಗಲಿ ಕಲರ್ ಆಗಲಿ ಎಲ್ಲವೂ ಕೂಡ ಹೊರಟೋಗ್ಬಿಡುತ್ತೆ. ಹಾಗೆಯೇ ಬೆಳಗಿನ ಗಡಿಬಿಡಿಯಲ್ಲಿ ನಾವೇನಾದ್ರು ರೆಡಿ ಆಗಬೇಕಾದ್ರೆ ತುಂಬಾ ಸಿಟ್ಟು ಬರುತ್ತೆ. ಈ ರೀತಿ ಇದ್ದವಾಗ ಯಾವುದು ಬಳೆನೂ ಸಿಗೋದಿಲ್ಲ ಅಂದವಾಗ. ಸೊ ನೀವೇನು ಮಾಡಬೇಕು, ಫಸ್ಟು ಬಳೆಗಳನ್ನು ಈ ರೀತಿ ಇಡೋದನ್ನು ಬಿಟ್ಬಿಡಿ. ನಾನೀಗ ತೋರಿಸ್ತಿರುವಂತಹ ಐಡಿಯಾದಲ್ಲಿ ನೀವು ಇಟ್ಟರೆ ಖಂಡಿತವಾಗ್ಲೂ ನಿಮ್ಮ ಬಳೆಗಳು ಈಸಿಯಾಗಿ ಸಿಕ್ಬಿಡುತ್ತೆ. ನೀವು ಆರಾಮಾಗಿ ರೆಡಿಯಾಗಿಬಿಡಬಹುದು. ನೋಡಿ, ಈ ರೀತಿ ಬಳೆಗಳನ್ನು ನಾನು ಎಲ್ಲವನ್ನೂ ಕೂಡ ನೀಟಾಗಿ ಹೀಗೆ ಫಸ್ಟು
ಜೋಡಿಸಿ ಇಟ್ಕೋತೀನಿ. ನೋಡಿ ಈ ರೀತಿ ಬಳೆಗಳನ್ನು ಹೀಗೆ ಪೇಪರಲ್ಲಿ ನೀವು ಸುತ್ತಿಬಿಟ್ಟು ಇಟ್ಕೋಬೇಕು. ಒಂದೊಂದು ಪೇಪರಲ್ಲಿ ನೀವು ಅರ್ಧ ಡಜನ್ನು 1 ಡಜನ್ನು ಹೀಗೆ ನೀವು ಏನು ಇಟ್ಕೊಂಡಿದ್ದೀರಲ್ಲ ಆ ರೀತಿ ನೋಡಿ ಹೀಗೆ ನೀಟಾಗಿ ಹೀಗೆ ಪೇಪರಲ್ಲಿ ಇದನ್ನು ಕವರ್ ಮಾಡಿ ಫಸ್ಟು ಇಟ್ಕೊಳ್ಳಿ ಎಲ್ಲ ಬಳೆಗಳನ್ನು. ನೋಡಿ ಈ ರೀತಿ ಪೇಪರಲ್ಲಿ ನಾವು ಹೀಗೆ ಇಡೋದ್ರಿಂದ ಅದರ ಮೇಲ್ಗಡೆ ಅಂಟಿಸಿರುವಂತಹ ಮಿಂಚಿನಂತಹ ಅದು ಕೂಡ ಡಿಸೈನು ಹೋಗೋದಿಲ್ಲ. ಹಾಗೆಯೇ ಸ್ಟೋನ್ಗಳಿದ್ದರೆ ಅದು ಕೂಡ ಹೋಗೋದಿಲ್ಲ. ಬಳೆಗಳು ಕೂಡ ಹೊಸದ ರೀತಿಯಂತೆ ಹಾಗೇ ಇರುತ್ತೆ ಇನ್ನೂ ಕೂಡ. ನೋಡಿ ಈ ರೀತಿ ನ್ಯೂಸ್ ಪೇಪರ್ ಆಗಲಿ ಅಥವಾ ಟಿಶ್ಯೂ ಪೇಪರ್ ಆಗಲಿ ಯಾವುದಾದ್ರೂ ಆಯಿತು. ನೋಡಿ ಈ ರೀತಿ ನೀವು ಬಳೆಗಳನ್ನು ಫಸ್ಟು ಈ ರೀತಿ ನೋಡಿ ಹೀಗೆ ನೀಟಾಗಿ ಅವುಗಳನ್ನು ಹೀಗೆ ರೋಲ್ ಮಾಡಿ ಪೇಪರ್ನ ಈ ರೀತಿ ಇಟ್ಕೋಬೇಕು. ನಾನು ಇದೇ ರೀತಿ ಈಗ ಎಲ್ಲ ಬಳೆಗಳನ್ನು ಮಾಡಿಕೊಂಡು ತೊಗೊಬರ್ತೀನಿ. ಫುಲ್ ನೀಟಾಗಿ ನಿಮಗೆ ಯಾವ್ಯಾವ ಕಲರಿನ ಬೇಕೋ ಆ ಸೆಟ್ಗಳನ್ನು ನೋಡಿಬಿಟ್ಟು ನೀವು ಈ ರೀತಿ ಇಟ್ಕೊಳ್ಳಿ. ನೋಡಿ ಈ ಬಳೆ ಇದೆಯಲ್ಲ ಮೇಲ್ಗಡೆ ಸ್ಟೋನ್ಸ್ ಇದೆ, ಹಾಗೆ ಹರಳೆಲ್ಲ ಇದೆ ಅಲ್ಲ, ಅದೆಲ್ಲ ಉದುರ್ಬಿಟ್ರೆ ಕಷ್ಟ. ನಾವು ಆ ರೀತಿ ಏನಾದರೂ ಎಲ್ಲ ಬಳೆಗಳನ್ನು ಒಂದೇ ಡಬ್ಬದಲ್ಲಿ ಇಟ್ಬಿಟ್ರೆ ಗ್ಯಾರಂಟಿ ಎಲ್ಲವೂ ಕೂಡ ಉದುರೋಗ್ಬಿಡುತ್ತೆ. ಹಾಕೊಳ್ಳುವಾಗ ಅದೇನಾದರೂ ಒಂದು ಉದುರೋಗಿದೆ ಅಂತ ಅನಿಸಿದ್ರೂ ನಾವು ಎಲ್ಲ ಬಳೆಗಳನ್ನು ಕೂಡ ಅಲ್ಲೇ ಇಡ್ತೀವಿ ಅಲ್ವಾ. ಸೊ ನಾನು ತೋರಿಸ್ತಿರೋ ಈಗ ಐಡಿಯಾದಲ್ಲಿ ನೀವು ತೋರಿಸಿದ್ರೆ ಯಾವ ಬಳೆ ಕೂಡ ಹಾಳಾಗೋದಿಲ್ಲ. ಹಾಗೆಯೇ ತುಂಬ ವರ್ಷಗಳವರೆಗೂ ಕೂಡ ಅದು ಬಾಳಿಕೆಯಲ್ಲಿ ಬರುತ್ತೆ. ನೋಡಿ ಈ ರೀತಿ ಪೇಪರಲ್ಲಿ ನಾನು ಈಗ ಎಲ್ಲ ಬಳೆಗಳನ್ನು ಹೀಗೆ ನಾನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನೋಡಿ ಹೀಗೆ ನೀವು ಬಾಟಲ್ನಲ್ಲಿ ನೋಡಿ ಈ ರೀತಿ ಒಂದೊಂದೇ ಬಳೆಗಳನ್ನು ನೋಡಿ ಈ ರೀತಿ ಹೀಗೆ ಇಡಬೇಕು. ನೋಡಿ ಒಂದೊಂದೇ ಬಳೆಗಳನ್ನು ನೀವು ಈ ರೀತಿ ಇಟ್ಬಿಟ್ರೆ ಇಡಲಿಕ್ಕೆ ಅನುಕೂಲ ಆಗಲಿ ಅಂತಲೇ ಕೂಡ ಮೇಲಿಂದ ಕೆಳಗಿನವರೆಗೂ ಕೂಡ ನಾವು ಸೈಡಲ್ಲಿ ಹೀಗೆ ಕಟ್ ಮಾಡ್ಕೊಂಡಿರೋದು. ನೋಡಿ ಈ ರೀತಿ ಬಳೆಗಳನ್ನು ನಾವು ಜೋಡಿಸಿಟ್ಟಾದಮೇಲೆ ಮೇಲ್ಗಡೆ ಭಾಗವನ್ನು ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹೀಗೆ ನೋಡಿ ಹಾಕಿದರೆ ಆಯಿತು. ನಂತರ ನೋಡಿ ಎಷ್ಟು ಈಸಿಯಾಗಿ ನಾವು ಬ್ಯಾಂಗಲ್ ಹೋಲ್ಡರ್ನ ರೆಡಿ ಮಾಡಿದ್ವಿ ಅಂತ ಹೇಳಿ. ಖರ್ಚಿಲ್ಲದೆ ಬಳೆಗಳ ಸ್ಟ್ಯಾಂಡ್ ಆಯಿತು ಅಲ್ವಾ. ನೋಡಿ ನಾವೇನಾದರೂ ಊರಿಗೆಲ್ಲ ಹೋಗುವಾಗ ಬ್ಯಾಗ್ಗಳಲ್ಲಿ ನೀವು ಬಳೆಗಳನ್ನು ಹಾಗೆ ಇಟ್ಟರೆ ಗಾಜಿನ ಬಳೆಗಳೆಲ್ಲ ಒಡೆದು ಹೋಗೋ ಚಾನ್ಸಸ್ ಇರುತ್ತೆ. ಅದೇ ನೀವು ಬಾಟಲ್ನಲ್ಲಿ ಈ ರೀತಿ ಮಾಡಿಬಿಟ್ಟು ನಂತರ ಈ ಬಾಟಲನ್ನು ನೀವು ಬ್ಯಾಗಲ್ಲಿ ಹಾಗೆ ಇಟ್ಬಿಟ್ರೆ ಯಾವ ಬಳೆಗಳು ಕೂಡ ಒಡೆದು ಹೋಗೋದಿಲ್ಲ. ಎಲ್ಲ ಬಳೆಗಳು ಕೂಡ ಹಾಗೆ ಇರುತ್ತೆ. ಅಕಸ್ಮಾತ್ ನಿಮಗೇನಾದರೂ ಬಳೆಯಲ್ಲಿ ಯಾವ ಬಳೆ ಇದೆ ಇದರಲ್ಲಿ ಅಂತ ಗೊತ್ತಾಗದೇ ಇದ್ದರೆ ನೀವೇನು ಮಾಡಿ ಜಸ್ಟ್ ಸಿಂಪಲಾಗಿ ಸ್ವಲ್ಪ ನೋಡಿ ಈ ರೀತಿ ಬಳೆಯ ಮೇಲ್ಗಡೆ ಭಾಗ ಸ್ವಲ್ಪ ಕಾಣುವಂತೆ ನೀವು ಇಷ್ಟೇ ನೀವು ಪೇಪರ್ನ ಕಟ್ ಮಾಡಿಕೊಂಡ್ರೆ ಆಯಿತು. ಬಳೆ ಯಾವುದಿದೆ ಅಂತ ಕೂಡ ಗೊತ್ತಾಗ್ಬಿಡುತ್ತೆ, ಯಾವುದು ಯಾವ ಬಳೆ ಇದೆ ಅಂತ ಹೇಳಿ ಈಸಿಯಾಗಿ ತೆಕ್ಕೊಳ್ಳಿಕ್ಕೂ ನಿಮಗೆ ಅನುಕೂಲ ಆಗುತ್ತೆ. ನೋಡಿ ಈ ರೀತಿ ನೀವು ಕ್ಯಾರಿ ಮಾಡಿ ಹೋದರೂ ಕೂಡ ಬಳೆ ಒಂದೂ ಕೂಡ ಡ್ಯಾಮೇಜ್ ಆಗೋದಿಲ್ಲ. ಓಕೆ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ. ಹಾಗೆಯೇ ಈ ವಿಡಿಯೋ ನಿಮಗೇನಾದರೂ ಯೂಸ್ ಆಗುತ್ತೆ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಎಂಡ್ವರೆಗೂ ಕೂಡ ನಿಮ್ಮೆಲ್ರಿಗೂ ಕೂಡ ಉಪಯೋಗವಾಗುವಂತಹ ಟಿಪ್ಸ್ಗಳೇ ಇದ್ದಾವೆ. ನೋಡಿ ಮಳೆಗಾಲದಲ್ಲಿ ಬಟ್ಟೆಗಳೇನಾದ್ರು ಒಣಗಲಿಲ್ಲ ಅಂದರೆ ಅಥವಾ ಪಿನ್ನುಗಳು ಬೇಗ ನಿಮಗೆ ಕೈಗೆ ಸಿಗ್ತಾ ಇರಲಿಲ್ವಾ ಅಂದರೆ, ಹಾಗೆಯೇ ಹೇರ್ ಬ್ಯಾಂಡು, ಮಕ್ಕಳ ಕ್ಲಿಪ್ಗಳನ್ನು ಇವೆಲ್ಲ ಹೇಗೆ ನೀವು ಒಂದೇ ಕಡೆ ಇಡಬೇಕು ಅನ್ನೋದನ್ನು ಇದೆಲ್ಲದನ್ನು ಕೂಡ ತಿಳಿಸ್ತಾ ಇದ್ದೀನಿ. ಸೊ ಎಂಡ್ವರೆಗೂ ನೋಡಿ ಪಿನ್ನನ್ನು ನಾವು ತಗೊಳ್ಳುವಾಗ ನೋಡಿ ಒಂದು ನಮಗೆ ಸಣ್ಣ ಪಿನ್ ಬೇಕು ಅಥವಾ ಒಂದು ಯಾವ್ದಾದ್ರು ದೊಡ್ಡ ಪಿನ್ ಬೇಕು ಅಂದರೆ ಎಲ್ಲ ಪಿನ್ನನ್ನು ತೆಗೆದುಬಿಟ್ಟು ನಾವು ಮಿಡಲ್ನಲ್ಲಿರೋದನ್ನು ತೆಕ್ಕೋಬೇಕಾಗತ್ತೆ. ಅವಾಗೇನಾಗುತ್ತೆ, ಅಷ್ಟನ್ನು ತೆಗಿಬೇಕು ಮತ್ತು ಎಲ್ಲದನ್ನು ಕೂಡ ಅದಕ್ಕೆ ಹಾಕಬೇಕು, ಅಷ್ಟೊಂದು ಪೇಷನ್ಸು ಇರಲ್ಲ, ಹಾಗೆ ಟೈಮ್ ಕೂಡ ಇರೋದಿಲ್ಲ ಏನಾದರೂ ಗಡಿ ಬಿಡಿಲಿ ನಾವು ರೆಡಿ ಆಗುವಾಗ. ಸೊ ಎಲ್ಲವನ್ನು ಕೂಡ ಹರಡಿಬಿಟ್ಟು ಹಾಗೆ ಹೋಗೋದಾಗುತ್ತೆ. ಸೊ ನೀವೇನು ಮಾಡಬೇಕು, ಇಂಥದ್ದೊಂದು ಮೆಟಲ್ ಬಳೆನ ತೊಗೊಂಡ್ಬಿಟ್ಟು ಆ ಬಳೆಗೆ ನಾನಿಲ್ಲಿ ಈ ಪಿನ್ಗಳನ್ನು ಹಾಕ್ತಾಯಿದ್ದೀನಿ. ನೋಡಿ ಇಲ್ಲಿ ಈ ಥರ ಒಂದ್ರ ಕೆಳಗಡೆ ಆ ಪಿನ್ನಿಗೆ ಒಂದ್ರ ಕೆಳಗಡೆ ಒಂದು ಕಡೆ ಹಾಕ್ಬಿಡಿ. ಒಂದೊಂದೇ ಸಪ್ರೇಟಾಗಿ ನೀವು ಆ ಬಳೆಗೆ ಈ ಥರ ಪಿನ್ನನ್ನು ಹಾಕಿ. ನೋಡಿ ಈ ರೀತಿ ಹಾಕೋದ್ರಿಂದ ನೀವು ಯಾವ ಪಿನ್ ಬೇಕೋ ಅದು ಪಿನ್ ಮಾತ್ರ ತೆಕ್ಕೊಂಡ್ಬಿಟ್ಟು ಉಳಿದದ್ದನ್ನು ಹಾಗೆ ಅಲ್ಲೇ ಇಡ್ಬೋದು. ಎಲ್ಲದನ್ನು ತೆಗೆದುಬಿಟ್ಟು ನಮ್ಗೆ ಯಾವ್ದು ಬೇಕೋ ಅದು ತೆಕ್ಕೊಂಡು ಮತ್ತೆ ಎಲ್ಲದನ್ನು ಹಾಕೋಂಥ ಅವಶ್ಯಕತೆ ಇರೋದಿಲ್ಲ. ಹೀಗಾದರೆ ನಮ್ಗೆ ಯಾವ ಪಿನ್ನು ಬೇಕೋ, ದೊಡ್ಡದು ಬೇಕಾದರೆ ದೊಡ್ಡದು ಅಥವಾ ಮೀಡಿಯಮ್ ಸೈಜ್ ಬೇಕಾದರೆ ಮೀಡಿಯಮ್ ಸೈಜು ಅಥವಾ ಚಿಕ್ಕದು ಬೇಕಾದರೆ ಚಿಕ್ಕದು, ಹೀಗೆ ಎಲ್ಲದನ್ನು ಕೂಡ ನಾವು ತೆಕ್ಕೋಬೋದು. ಹಾಗೆಯೇ ಫಂಕ್ಷನಿಗೆ ಏನಾದರೂ ನಾವು ಹೊರಗೆ ಹೋಗಬೇಕಾದ್ರೆ ಈ ರೀತಿ ಬಳೆಗೆ ನಾವು ಕ್ಲಿಪ್ಪನ್ನು ಹಾಕಿಬಿಟ್ಟು
ಬ್ಯಾಗಲ್ಲಿ ಇಟ್ಕೊಂಡ್ಬಿಟ್ರೆ ಸಾಕು, ನೀವು ಹುಡುಕೋ ಅವಶ್ಯಕತೆಯೂ ಇರೋಲ್ಲ, ಈಸಿಯಾಗಿ ನಿಮಗೆ ಸಿಕ್ಬಿಡುತ್ತೆ ಪಿನ್ ಎಲ್ಲಿದೆ ಅಂತ ಹೇಳಿ. ಹಾಗೆಯೇ ರೆಡಿ ಆಗುವಾಗೂ ಕೂಡ ಒಂದು ತೆಕ್ಕೊಂಡ್ಬಿಟ್ಟು ನಾವು ಆರಾಮಾಗಿ ಹಾಕ್ಕೊಂಬಿಡ್ಬೋದು. ತುಂಬ ಅದನ್ನು ತೆಗೆದು ಎಲ್ಲದನ್ನು ಪೂರ್ತಿ ನಾವು ಹರಡಬೇಕಾಗಿರೋದಿಲ್ಲ. ಒಂದು ತೆಕ್ಕೊಂಡ್ಬಿಟ್ಟು ನಮಗೆ ಬೇಕಾದಂತಹ ಒಂದೇ ಒಂದು ಸಣ್ಣ ಪಿನ್ನನ್ನು ತೆಕ್ಕೊಂಡ್ಬಿಟ್ಟು ನಾವು ಈಸಿಯಾಗಿ ನಾವು ಹಾಕ್ಕೋಬೋದು. ನೋಡಿ, ಈ ರೀತಿ ನೀವು ಟಿಪ್ಸ್ಗಳನ್ನು ನೀವು ಅಳವಡಿಸ್ಕೊಂಡ್ರೆ ನಿಮ್ಮ ಟೈಮೂ ಸೇವ್ ಆಗುತ್ತೆ, ಹಾಗೆಯೇ ಟೆನ್ಷನ್ ಕೂಡ ಇರೋದಿಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಮರಿದೇನೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಒಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.